ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಊರಲ್ಲಿ ಕೊನೆ ದಿನ, ಹಾಗಾಗಿ ಅಮ್ಮ ಮನೆಯಲ್ಲಿ ನಮಗೆ ಹಲಸಿನ ಹಣ್ಣಿನ ತಿಂಡಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾನು ಮಾಡುವಷ್ಟು ಅಂದರೆ ಬೆಲ್ಲ ಎಲ್ಲ ಹಾಕಿ ಅಮ್ಮ ಮಾಡಿಲ್ಲ. ನ್ಯಾಚುರಲ್ ಸ್ವೀಟ್ ಏನಿದೆ ಹಲಸಿನ ಹಣ್ಣಲ್ಲಿ ಅದೇ ರೀತಿ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಸಪ್ಪೆ ಆಗಿದೆ, ನಮಗೆಲ್ರಿಗೂ ಇಷ್ಟ. ನಾನು ನಾಳೆ ಹೋಗ್ತಿದ್ದೀನಿ ಅಂತ ಅಮ್ಮ ಇವತ್ತು ರೆಡಿ ಮಾಡಿರೋದು. ಸೊ ಬನ್ನಿ ಇವತ್ತಿನ ವಿಡಿಯೋನ ಶೇರ್ ಮಾಡ್ತೀನಿ. ಬಿಲ್ಲಿ 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 ಟೋನಿ ಟೋನಿ ಟೋನಿ. ನಾಳೆ ನಾವು ಹೋಗೋದ್ರಿಂದ ಹಸ್ಬೆಂಡ್ ಕೂಡ ಊರಿಗೆ ಬಂದರು. ಅವರು ಕಾಸರಗೋಡಿಗೆ ಬಂದು ಕಾರ್ನ ತಗೊಂಡು ನಮ್ಮ ಮನೆಗೆ ಬಂದರು. ಕಾರ್ ಮೇಲೆ ಬರ್ತಾ ಇಲ್ಲ, ತುಂಬಾ ಮಳೆ ಇದೆ, ಹಾಗಾಗಿ ಕಾರ್ನ ಕೆಳಗಡೆ ನಿಲ್ಲಿಸಿದ್ದಾರೆ. ಮಳೆ ನಿಂತ ಮೇಲೆ ತರೋಣ ಅಂತ. ಹಾಗೆ ಒಂದು ವಾರದ ಮೇಲೆ ಆಯಿತು ಮಹಿನಾ ಅವಳ ಅಪ್ಪನ ನೋಡದೆ. ಹಾಗಾಗಿ ಹಸ್ಬೆಂಡ್ ಹೇಳ್ತಾ ಇದ್ರು, ನನ್ನನ್ನು ಮಾತಾಡಿಸ್ತಾಳೋ, ನನ್ನ ಹತ್ರ ಬರ್ತಾಳೋ ಇಲ್ವಾ ಅಂತ. ಯಾಕೆಂದರೆ ಅವ್ರು ಹೋದ್ಮೇಲೆ ಯಾರ ಹತ್ರನೂ ಗಂಡಸ್ರ ಹತ್ರ ಹೋಗ್ತಾ ಇಲ್ಲ, ಬರೀ ಹೆಂಗಸ್ರ ಹತ್ರ, ಅದು ತುಂಬ ಕಮ್ಮಿ ಹೋಗೋದು ನನ್ನನ್ನು ಬಿಟ್ಟು. ಹಾಗಾಗಿ ಅವರು ಅದನ್ನೇ ಕೇಳ್ತಾ ಇದ್ರು, ನನ್ನನ್ನು ಕೂಡ ಮರಿತಾಳೇನು ಅಂತ. ಅವ್ರು ಬಂದಾಗ ಅವಳ ರಿಯಾಕ್ಷನ್ ನೋಡಿ ಹಾಗೇನೂ ಆಗಿಲ್ಲ, ಒಂದು ಕರುಳಿನ ಬಂದ ಅಂತಾರಲ್ಲ, ಅವರ ನೋಡಿದ ಕೂಡ ಅವಳಿಗೆ ಒಂಥರ ಕನ್ಫ್ಯೂಸ್ ಆಯಿತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆದರೂ ಅಪ್ಪ ಅಂತ ಗೊತ್ತಾಯ್ತು ಅವಳಿಗೆ. ಸೊ ಒಂದು ರಿಯಾಕ್ಷನ್ ನೋಡಿ ಇದರಲ್ಲಿ. ಈತ ಪೊರ್ತು ಬರಿಯ ನಾನು ಜನಕ್ಲೆ ಹಲೋ ಏನಪ್ಪ ತಟ್ಟಿರ್ಲಿ ಪಪ್ಪ ಮತ್ತೆ ಬಾ ಹೋಯಲಿ ಹ್ಯಾಪಿ ಅಣ್ಣಲೆಗೆ ಪಪ್ಪ ನಾಕಿ ಆಗ್ಬೋದು ಕಾರು ತಿರ್ತಿದ್ದಮ್ಮ ಏರ್ ಬರ್ತೀನಿ ಪಪ್ಪ ಪಪ್ಪ ಅಲ್ಲಿ ಟೆನ್ಷನ್ ಆಗೋದಿತ್ತು ಏನಮ್ಮ ಪಪ್ಪ ಪಪ್ಪ ಅದೇ ಪಪ್ಪ ಬತ್ತೆ ಬಣ್ಣ ಪಪ್ಪ ಬತ್ತೆ ಪಪ್ಪ ಬತ್ತೆ ಪುಲೈ ಪೊಲೆ ಸುಬ್ಬ ಮಾಡ ಆತೊಂದು ಇಷ್ಟೆಲ್ಲ ನಮ್ಮ ಪಯಣ ಬೆಂಗಳೂರಿಗೆ ಜಡಿಬೊಳ್ಳ ಮಳೆಯಲ್ಲಿ ಬೆಂಗಳೂರಿಗೆ ಹೊರಟದ್ದು. ಇವರು ಹೋಗೋದು ಡೈರಿಗೆ, ಕಾರಲ್ಲಿ ಡೈರಿಗೆ ಹೋಗೋದು. ಇಲ್ಲಿ ಒಬ್ಳು ಕೂತಿದ್ದಾರೆ. ಪುತ್ತೂರು ಸಿಟಿಗೆ ರೀಚ್ ಆದ್ವಿ. ಬಾಯ್ ಬಾಯ್ ಪುತ್ತೂರು, see you soon. ಮನೆಯಿಂದ ಪುತ್ತೂರು ರೀಚ್ ಆಗುವಾಗ ಮಳೆ ಸದ್ಯಕ್ಕೆ ಸ್ವಲ್ಪ ಸ್ವಲ್ಪ ಬರ್ತಾ ಇರೋದು, ಆ ರೀತಿ ಅಲ್ವಾ. 10 ನಿಮಿಷಕ್ಕೊಂದು ಬರೋ ಅಂತ ಮಳೆ. ಈ ಜರ್ನಿ ನಮಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಈ ವಿಡಿಯೋ ಬಂದು ಮೇ ಎಂಡಲ್ಲಿ ಮಾಡಿರೋವಂಥದ್ದು.
ಆ ಟೈಮಲ್ಲಿ ಅಂದರೆ ಮೇ ಮಂತಲ್ಲಿ ಈ ಥರ ಮಳೆ ಬರೋದು ತುಂಬ ವರ್ಷದ ನಂತರ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಅದು ಎಲ್ಲ ಕಡೆ ನೀರು ನಿಲ್ಲೋದು, ಆಮೇಲೆ ನಮ್ಮ ಕಡೆ ಲ್ಯಾಂಡ್ ಸ್ಲೈಡ್ ಕೂಡ ಆಗಿದೆ. ಹಾಗಾಗಿ ನಮಗೆ ಭಯ ಇತ್ತು, ಮಡಿಕೇರಿ ಹತ್ರ ಎಲ್ಲ ಹೇಗಿರುತ್ತೋ, ನಾವೊಂದು ಸೇಫಾಗಿ ರೀಚ್ ಆದರೆ ಸಾಕು ಅನ್ನೋದಿತ್ತು. ಭಯದಲ್ಲೇ ಹೊರಟಿದ್ದು. ಮಳೆ ಬರುವಾಗ ಈ ರೀತಿ ಜರ್ನಿ ಸೇಫೇ ಅಲ್ಲ, ಅದು ಅಂಥ ರೋಡಲ್ಲೆಲ್ಲ. ಹಾಗೆ ಘಾಟ್ ರೋಡ್ ಕೂಡ ಅಷ್ಟೇ, ಇವಾಗ ಶಿರಾಡಿ ಚಾರ್ಮಾಡಿ ಎಲ್ಲ ಚೆನ್ನಾಗೇ ಇರೋದಿಲ್ಲ, ಭಯನೇ ಅನಿಸುತ್ತೆ, ಡೇಂಜರ್ ಅದೆಲ್ಲ ಆ ರೋಡಲ್ಲಿ ಹೋಗೋದು. ಹಾಗಾಗಿ ಮಡಿಕೇರಿ ರೋಡಲ್ಲಿ ಹೊರಟಿದ್ದು. ಅದು ಕೂಡ ಅಷ್ಟೊಂದು ಸೇಫ್ ಅಂತ ಅಲ್ಲ, ಹೇಳೋದಕ್ಕಾಗಲ್ಲಲ್ವ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ಬಟ್ ನಾವು ಹೊರಟಾಗ ಅಂದರೆ ನಾವು ಯಾವ ಪ್ಲೇಸಿಗೆ ರೀಚ್ ಆಗ್ತೀವಿ ಆ ಪ್ಲೇಸಲ್ಲೆಲ್ಲ ಮಳೆ ಬಂದು ಒಂದು ಸ್ವಲ್ಪ ಮಳೆ ಬರೋ ರೀತಿ ಇತ್ತು. ಹಾಗಾಗಿ ನಮ್ಮ ಜರ್ನಿ ಓಕೆ ಇತ್ತು, ಆದ್ರೂ ಒಂದು ಅಷ್ಟು ಮಳೆ ನೋಡಿದ್ವಲ್ಲ ಹಿಂದಿನ ದಿವಸ ಎಲ್ಲ, ಹಾಗಾಗಿ ಭಯನೇ ಇತ್ತು ಈ ಫುಲ್ ಜರ್ನಿ. ಇದಕ್ಕೆ ಹೇಳೋದು ಕರ್ನಾಟಕದ ಸ್ವರ್ಗ ಅಂತ. ಏನಂತಾರೆ? ಕರ್ನಾಟಕದ ಕಾಶ್ಮೀರ, ಕರ್ನಾಟಕದ ಕಾಶ್ಮೀರ. ಮಡಿಕೇರಿ ಸಿಟಿ ಫುಲ್ಲು ಮಿಸ್ಟ್ ಆಗಿದೆ. ಹೆವಿ ಗಾಳಿ ಇದೆ ಮಡಿಕೇರಿ, ಗಾಳಿ ಕೂಡ ಇದೆ ಮಡಿಕೇರಿ ನಂತರ. ಚಂದ, ನೋಡೋದಕ್ಕೆ ಮಾತ್ರ ತುಂಬಾ ಚಂದ ಇದೆ. ನಾವು ಸಮ್ಮರಲ್ಲಿ ಬಂದಿರೋದ್ರಿಂದ ಅದೇ ರೀತಿ ಬಟ್ಟೆನ ತಗೊಂಡು ಬಂದಿದ್ದೆ. ನನಗೇನು ಗೊತ್ತಿತ್ತು ಮೇಯಲ್ಲಿ ಹೀಗೆಲ್ಲ ಆಗುತ್ತೆ ಅಂತ. ನಾವು ಹೋಗಬೇಕಿದ್ರೆ ಈ ಮಡಿಕೇರಿ ಹತ್ರ ಎಲ್ಲ ಸ್ವಲ್ಪ ಜಾಸ್ತಿ ಚಳಿ ಇತ್ತು. ಹೊರಗಡೆ ಮಳೆ ಬರ್ತಾ ಇದೆ, ವಿಂಡೋನ ಇಳಿಸೋಂಗಿಲ್ಲ. ಹಾಗೆ ಒಳಗಡೆ AC ಕೂಡ ಹಾಕಬೇಕಾಗತ್ತೆ. AC ಹಾಕಿದಾಗ ಮಕ್ಕಳಿಗೆ ಫುಲ್ ಚಳಿ ಆಗ್ತಾಯಿತ್ತು. ಸೊ ಈ ಒಂದು ವೆದರಿಗೆ ನನಗೆ ಈ ಮಡಿಕೇರಿ ಹತ್ರ ರೀಚ್ ಆಗುವಾಗ ಅನ್ನಿಸ್ತಾ ಇತ್ತು ಒಂದು ಕಾಫಿ ಕುಡಿಬೇಕು ಅಂತ. ಆ ರೀತಿ ಅಂದರೆ ನಾವು ಯಾವತ್ತು ಜರ್ನಿಯಲ್ಲಿ ಅಲ್ಲಲ್ಲಿ ನಿಲ್ಲಿಸಿ ಕುಡಿಯೋದು ತಿನ್ನೋದು ಈ ಥರದ್ದೆಲ್ಲ ಮಾಡಲ್ಲ. ಅಂದರೆ ಅಷ್ಟೊಂದು ನಮಗೆ ಕಂಫರ್ಟೇಬಲ್ ಆಗೋದಿಲ್ಲ, ತಿಂತಾ ಇದ್ದರೆ ವಾಮಿಟ್ ಬಂದಂಗೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಮೀಲ್ ಏನಾದರೂ ತಗೋತೀವಿ, ಅದು ಬಿಟ್ಟು ಕುಡಿಯೋದು ತಿನ್ನೋದು ಆ ಥರದ್ದೆಲ್ಲ ಮಾಡೋದಿಲ್ಲ. ಸೊ ಈ ಸಲ ಮಾತ್ರ ಈ ವೆದರಿಗೆ ಕುಡಿಲೇಬೇಕು ಒಂದು ಕಾಫಿ ಅಂತ ಅನ್ನಿಸ್ತಾ ಇತ್ತು, ಅದು ಕೂಡ ಮಡಿಕೇರಿಯಲ್ಲೇ ಕುಡಿಬೇಕು ಅಂತ. ಹಾಗಾಗಿ ಒಂದು ಕಡೆ ನಿಲ್ಲಿಸಿ ಕಾಫಿ ಎಲ್ಲ ಕುಡಿದು ಆ ಚಳಿನ ಒಂದು ಸ್ವಲ್ಪ ಸರಿ ಮಾಡಿಕೊಂಡ್ವಿ. ಆನ್ ದಿ ವೇ ಈ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಇಲ್ಲಿಗೆ ನಾವು 2ನೇ ಸಲ ಹೋಗ್ತಾ ಇರೋದು. ಶ್ರೀ ಕೃಷ್ಣ ಕೆಫೆ ಅಂತ, ಕರೆಕ್ಟಾಗಿ ನೆನಪಿಲ್ಲ ಹೆಸರು ಇವಾಗ, ತುಂಬ ದಿವಸ ಆಯ್ತಲ್ಲ ಹಾಗಾಗಿ. ಆದರೆ ತುಂಬಾ ಚೆನ್ನಾಗಿತ್ತು ಇಲ್ಲಿನ ಫುಡ್ಡು. ಊರಲ್ಲಿ ಜೋರು ಮಳೆ, ಬೆಂಗಳೂರಿನಲ್ಲಿ ಮಳೆಯ ಇದೆ ಇಲ್ಲ, ಅಂದರೆ ಮೋಡ ಇದೆ. ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬರ್ತಾ ಇರೋದು ಇರುವೆ ತರ, ಏನೂ ಇಲ್ಲ. ಹೆಲೋ, ಅವಾಗ ಗೆಜ್ಜೆ ತೆತ್ತೀನಿ. ಫೈನಲಿ ನಾವು ಬ್ಯಾಂಗ್ಳೂರಿಗೆ ಸೇಫಾಗಿ ರೀಚ್ ಆದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ, ಕಾಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.